ಅವಿನಾಶ್ ಬಳ್ಳಾರಿ ರೈಡರ್ ಇವರು ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿ ನಮ್ಮ ಅವಿನಾಶ್ ಅವರ ಹವ್ಯಾಸ ಈ ಒಂದು ಚಾನಲ್ ತೆಗಿಲಿಕ್ಕೆ ಉದ್ದೇಶ ಏನು ಅಂತಂದರೆ ಜನರಿಗೆ ಯಾವ ಮಾಹಿತಿ ಕೊರತೆ ಇದೆಯೋ ಅಂಥ ಮಾಹಿತಿಗಳನ್ನು ತಿಳಿಸುವಕ್ಕಾಗಿ ಈ ಒಂದು ಚಾನಲನ್ನು ಮಾಡಿದ್ದಾರೆ. ಇವರು ಈ ಅಪಘಾತಗಳನ್ನು ಟೂ ವೀಲರ್ಸ್ ಅಪಘಾತಗಳನ್ನು ತಡಿಲಿಕ್ಕೆ, ಆಮೇಲೆ ಮದ್ಯಪಾನವನ್ನು ಸೇವನೆ ಮಾಡಿ ವಾಹನವನ್ನು ಓಡಿಸಿ ಅಪಾಯ ಆಗ್ತಕ್ಕಂಥವನ್ನು ತಡಿಲಿಕ್ಕೆ, ಆಮೇಲೆ ಈಗ ಕಳೆದ 1 ವರ್ಷ 2 ವರ್ಷದಿಂದ ಕೋವಿಡ್-19 ಅಂತಕ್ಕಂಥ ಸೋಂಕನ್ನು ಅದರ ನಿವಾರಣೆಗೆ ಜಾಗೃತಿ ಮೂಡಿಸಲಿಕ್ಕಾಗಿ, ಹಾಗೆ ರಕ್ತದ ಅವಶ್ಯಕತೆ ಇದ್ದವರಿಗೆ ಎಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು, ಆಮೇಲೆ ಲಸಿಕೆ ಎಲ್ಲಿ ಸಿಗುತ್ತೆ ನಗರದಲ್ಲಿ ಅಂತಕ್ಕಂಥದ್ದು, ಹೀಗೆ ಸಣ್ಣ ಪುಟ್ಟ ಮಾಹಿತಿಗಳು ಕೂಡ ಒಬ್ಬೊಬ್ಬ ಮನುಷ್ಯನಿಗೆ ಭಾಳ ಅಗತ್ಯವಾಗಿರ್ತೈತಿ. ಇಂಥ ಅಗತ್ಯ ಮಾಹಿತಿಗಳನ್ನು ತಿಳಿಸಲಿಕ್ಕಾಗಿ ನಮ್ಮ ಅವಿನಾಶ್ ಬಳ್ಳಾರಿಯವರು ಈ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿರ್ತಕ್ಕಂಥದ್ದು ಎಷ್ಟು ಜನರ ಮೆಚ್ಚುಗೆ ಆಗಿದೆ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ಕನಿಷ್ಠ ಅಂತಂದರೆ ಒಂದು 50,000 ಜನವನ್ನು ವೀಕ್ಷಣೆ ಮಾಡ್ತಾಯಿದ್ದಾರೆ. ಜೊತೆಗೆ ಇನ್ನೊಂದು ಹೆಮ್ಮೆಯ ವಿಚಾರ ಅಂತಂದರೆ, ನಮ್ಮ ಕರ್ನಾಟಕ ಮತ್ತು ಬಳ್ಳಾರಿಯಿಂದ ವಿದೇಶದಲ್ಲಿ ಇರ್ತಕ್ಕಂಥ ನಮ್ಮ ಏನು ದೇಶೀಯ ಜನಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಯೂಟ್ಯೂಬನ್ನು ವೀಕ್ಷಿಸ್ತಾ ಇರ್ತಕ್ಕಂಥದ್ದು ನಮಗೆ ಅಭಿಮಾನದ ಸಂಗತಿ. ಇಂಥ ಒಂದು ಯೂಟ್ಯೂಬ್ ಚಾನಲ್ ಎಲ್ಲರೂ ಕೂಡ ನೋಡಿ ನಿಮಗೆ ಇನ್ನೂ ಅನೇಕ ಮಾಹಿತಿಗಳು, ಅವಶ್ಯಕತೆ ಮಾಹಿತಿಗಳನ್ನು ನಮ್ಮ ಅವಿನಾಶ್ ಅವರು ಎಲ್ಲ ಸಂಗ್ರಹವನ್ನು ಮಾಡಿ ಈ ಚಾನಲ್ ಮುಖಾಂತರವಾಗಿ ಜನರ ಮನೆ ಮುಟ್ಟಿಸುವಂಥ ಕೆಲಸವನ್ನು ಇವತ್ತು ಅವರು ಮಾಡ್ತಾಯಿದ್ದಾರೆ. ಇಂಥ ಒಂದು ಚಾನಲ್ಗೆ ನಮ್ಮ ಮಠದ ವತಿಯಿಂದ ಮತ್ತು ನಮ್ಮ ಭಕ್ತಾದಿಗಳ ವತಿಯಿಂದ ಬಳ್ಳಾರಿ ಜಿಲ್ಲೆ ಅವಿನಾಶ್ ರೈಡರ್ ಅವರ ಈ ಒಂದು ಯೂಟ್ಯೂಬ್ ಚಾನಲ್ಗೆ 50,000 ಜನಗಳು ಅಭಿಮಾನಿಗಳಾಗಿದ್ದಾರೆ, ಸಬ್ಸ್ಕ್ರೈಬ್ ಆಗಿದ್ದಾರೆ. ಇದು ಭಾಳ ಅಭಿಮಾನದ ಸಂಗತಿ. ಹೀಗಾಗಿ ಅವರಿಗೆ ನಾವು ತುಂಬ ಹೃದಯದ ಆಶೀರ್ವಾದಗಳನ್ನು ಮಾಡುತ್ತಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹುಟ್ಟಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತೇನೆ. ಹಾಗೆ ಇವತ್ತು ವಿಶೇಷವಾಗಿ ಸೆಪ್ಟೆಂಬರ್ 5ನೇ ತಾರೀಕು, ಸೆಪ್ಟೆಂಬರ್ 5ನೇ ತಾರೀಕು ಅಂದ ಕೂಡಲೇ ಎಲ್ಲರಿಗೂ ನೆನಪಾಗೋದು ಶಿಕ್ಷಕರ ದಿನಾಚರಣೆ ಅಂಥೇಳಿ. ಆಮೇಲೆ ನಾವು ದಿನನಿತ್ಯ ಶಿಕ್ಷಕರನ್ನು ನೆನೆಸಿ ಊಟ ಮಾಡಬೇಕು, ಶಿಕ್ಷಕರನ್ನು ನೆನೆಸಿ ನಾವು ಜೀವನ ಮಾಡಬೇಕು. ಆದರೆ ಒತ್ತಡದ ಬದುಕಿನಲ್ಲಿ ನಾವು ಶಿಕ್ಷಕರನ್ನ ನೆನೆಸ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕಾಗಿ ಒಂದು ಸರ್ಕಾರ ಇವತ್ತು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಂತಕ್ಕಂಥ ಒಬ್ಬ ಉತ್ತಮ ಶಿಕ್ಷಕರ ಹೆಸರಿನಲ್ಲಿ ಶಿಕ್ಷಕರ ದಿನಾಚರಣೆ ಅಂಥೇಳಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತೀವಿ. ಆ ನೆಪದಲ್ಲಿ ನಮ್ಮ ಬದುಕಿನಲ್ಲಿ ನಮಗೆ ಏನು ಶಿಕ್ಷಕರು ಅಜ್ಞಾನದಲ್ಲಿ ಇರ್ತಕ್ಕಂಥವರಿಗೆ ನಮಗೆ ಸುಜ್ಞಾನದ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಶಿಕ್ಷಕರನ್ನು ನಾವು ನೆನಪಿಸ್ಕೊಳ್ಬೇಕಾಗಿದೆ. ಶಿಕ್ಷಕರು ಅಂತಂದರೆ ಇವತ್ತು ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಯಿಂದ ಹಿಡ್ಕೊಂಡು ಬದುಕನ್ನು ಮಾರ್ಗವನ್ನು ತೋರಿಸಿರ್ತಕ್ಕಂಥವ್ರಿಗೆ, ಅಡ್ಡದಾರಿ ಹಿಡಿದವರಿಗೆ ಒಳ್ಳೆಯ ಸನ್ಮಾರ್ಗದಲ್ಲಿ ಕರ್ಕೊಂಡಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ನಮಗೆ ಶಿಕ್ಷಕರಾಗ್ತಾರೆ. ಕೇವಲ ಅಕ್ಷರ ವಿದ್ಯಾಭ್ಯಾಸ ಕಲಿಸಿದವರು ಅಷ್ಟೇ ಅಲ್ಲ, ಬದುಕನ್ನು ಕೂಡ ಕಲಿಸಿದವರು ಕೂಡ ನಮಗೆ ಶಿಕ್ಷಕರಾಗ್ತಾರೆ, ಗುರುಗಳಾಗ್ತಾರೆ. ಹೀಗೆ ಗುರುವಿನನ್ನು, ತಾಯಿಯನ್ನು ಮತ್ತು ವಿದ್ಯೆ ಕಲಿಸಿದ ಗುರುಗಳನ್ನು ನಾವು ಇದನ್ನು ನೆನೆಸ್ಕೊಳ್ಳುವಂಥ ದಿನ ಇದು. ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಗುರುಗಳನ್ನು ಮತ್ತು ಶಿಕ್ಷಕರನ್ನು ನೆನಪಿಸ್ಕೊಳ್ಬೇಕಾಗುತ್ತೆ. ಅವರು ನಮಗೆ ಸಿಕ್ಕರೆ ಅಥವಾ ಅವ್ರನ್ನ ಹುಡ್ಕೊಂಡು ಹೋಗಿ ಅವರಿಗೆ ನಾವು ಗೌರವ ಸಮರ್ಪಣೆ ಮಾಡುವಂಥ ಕೆಲಸ ಕೂಡ ಇವತ್ತು ಮಾಡಿದ್ರೆ ಅವರಿಗೆ ಒಂದು ತೃಪ್ತಿ ಪಟ್ಟರೆ ನಮಗದು ಆನಂದ ಆಗ್ತೈತೆ. ಗುರುಗಳನಿಗೆ ನಾವು ತೃಪ್ತಿಪಡಿಸಬೇಕು. ಅವರಿಗೆ ಫಲ, ಪುಷ್ಪ, ಶಾಲು, ಹಾರ ಅಥವಾ ಅವರಿಗೆ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳು ಕೊಡೋದ್ರ ಮುಖಾಂತರವಾಗಿ ಎಷ್ಟೋ ಜನ ಶಿಕ್ಷಕರು ಆರ್ಥಿಕ ತೊಂದರೆಯಲ್ಲಿರ್ತಾರೆ. ಅವರಿಗೆ ಅವ್ರ ಕೈಯಾಗೆ ಬೆಳೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಆರ್ಥಿಕವಾಗಿ ಸಬಲರಿದ್ದಾಗ ಗುರುಗಳನ್ನು, ಶಿಕ್ಷಕರನ್ನು ಅವರು ಆರ್ಥಿಕವಾಗಿ ಕಾಣಿಕೆ ಮುಖಾಂತರವಾಗಿ ಕೊಟ್ಟು ಅವರನ್ನು ನೋಡ್ಕೊಳ್ಳೋದು ಕೂಡ ಇದು ಕೂಡ ಶಿಕ್ಷಕರ ದಿನಾಚರಣೆ ಆಚರಿಸಿದಂಗೆ ಆಗ್ತೈತಿ. ಈ ನಿಟ್ಟಿನಲ್ಲಿ
ನಾವು ಶಿಕ್ಷಕರ ದಿನಾಚರಣೆಯನ್ನು ಬರೀ ವಾಟ್ಸಪ್ಪು ಫೇಸ್ಬುಕ್ಕು ಹಾಕಿ ಅಥವಾ ಫೋಟೋಕ್ಕೆ ಪೂಜೆ ಮಾಡಿದ್ರೆ ಎಷ್ಟು ಇಂಪಾರ್ಟೆಂಟು ಗೊತ್ತಿಲ್ಲ. ಆದರೆ ನಮ್ಮ ವಿದ್ಯೆ ಕಲಿಸಿದ ಗುರುಗಳನ್ನು, ವಿದ್ಯೆ ಕಲಿಸಿದ ಶಿಕ್ಷಕರನ್ನು ಹುಡುಕೊಂಡು ಹೋಗಿ ಅವರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಅವರಿಗೆ ಸಿಹಿ ತುಣಿಸುವುದು ಅಥವಾ ಅವರಿಗೆ ಉಡುಗೊರೆ ಕೊಡೋದು ಅಥವಾ ಅವರಿಗೆ ಕಾಣಿಕ ರೂಪದಲ್ಲಿ ಧನವನ್ನು ಕೊಡ್ತಕ್ಕಂಥದ್ದು, ಇವೆಲ್ಲ ಮಾಡೋದಿದೆಯಲ್ಲ, ಇದು ನಿಜವಾದ ಆಚರಣೆ. ನಮ್ಮ ಶಿಕ್ಷಕರು ಎಲ್ಲಿದ್ದಾರೆ ಅಂತಕ್ಕಂಥದ್ದು ಹುಡುಕೊಂಡು ಹೋಗಿ ಅವರ ಯೋಗಕ್ಷೇಮವನ್ನು ವಿಚಾರಿಸುವಂತಿದೆಯಲ್ಲ, ಇದು ನಿಜವಾದ ಆಚರಣೆ. ಇಂಥ ಆಚರಣೆ ಎಲ್ಲ ವಿದ್ಯಾರ್ಥಿಗಳು ನಮ್ಮನ್ನೊಳಗೊಂಡು ಎಲ್ಲರೂ ಕೂಡ ಆಚರಣೆ ಮಾಡಿದ್ರೆ ನಿಜಕ್ಕೂ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂದರೆ ಶಿಕ್ಷಕ ನಮ್ಮನ್ನೆಲ್ಲವನ್ನೂ ಮಾಡ್ತಾನೆ ಅಂತಕ್ಕಂಥದ್ದು. ಅಂಥ ಶಿಕ್ಷಕ ದಿನಾಚರಣೆಯನ್ನು ನಾವು ನೀವೆಲ್ಲರೂ ಕೂಡ ಶ್ರದ್ಧೆಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ ಅಂಥೇಳಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಕಲ್ಯಾಣ ಸ್ವಾಮೀಜಿಯವರು, ಬಳ್ಳಾರಿ ಕಮ್ಮರಚೇಡು ಮಠ. ಶರಣು ಶರಣಾರ್ಥಿಗಳು.